ಈ ಹೈ ಕ್ಲಾಸಲ್ಲಿ ಫೈಲ್ ಮಾಡೋದು ಅಂತ ಹೇಳ್ತಾರಲ್ಲ ತಂಗಮ್ಮ, ಅದಿದೆ. ಮರ್ಯಾದೆಯಿಂದ ಮಾನ ಕಳೆಯೋದು ಅಂತ ಒಂದು ಮಾತಿದೆ ನೋಡು. ಸೇಮ್ ಇದೆ. ನ್ಯೂಸ್ ಪೇಪರ್ ಅಲ್ಲಿ ಇನ್ವಿಟೇಷನ್ ಕೊಟ್ಟು ಸ್ಲಮ್ ಅಲ್ಲಿ ನಿನ್ನ ಕೈಯಲ್ಲಿ ಕಸ ಗುಡಿಸೋ ಕೆಲಸ ಮಾಡಿಸ್ತಿದ್ದಾಳಲ್ಲ ತಂಗಮ್ಮ. ಬೇರೆ ಏನೋ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ ಮಾಮ. ಇಲ್ಲ, ಬೇರೆ ಏನು ಮಾಡ್ತಿಲ್ಲ. ಅವಳಿಗೆ ಏನ್ ಬೇಕು ಅದನ್ನೇ ಮಾಡ್ತಿದ್ದಾಳೆ. ನೀನು ಅವಳನ್ನ ಗಲೀಜು ಅಂತಂದೆ, ಅದೇ ಗಲೀಜಿನ ಈಗ ನಿನ್ನ ಕೈಯಲ್ಲಿ ಅವಳು ಕ್ಲೀನ್ ಮಾಡಿಸ್ತಿದ್ದಾಳೆ. ತಂಗಿಯಮ್ಮ ಇರೋ ಬರೋ ಕೊಳಕನ್ನೆಲ್ಲ ತಗೊಂಡೋಗಿ ಆ ಕಣ್ಮಣಿ ಮೇಲೆ ಹಾಕಿದ್ಲು. ಅದೇ ಕೊಳಕನ್ನ ಈಗ ನನ್ನ ತಂಗಿಯಮ್ಮನ ಕೈಯಲ್ಲೇ ಕ್ಲೀನ್ ಮಾಡಿಸ್ತಿದ್ದಾಳೆ. ಅಣ್ಣ ಸ್ವಲ್ಪ ಸುಮ್ಮನಿರ್ತೀಯ? ಮೊದ್ಲೇ ಗಲೀಜು ಅಂದ್ರೆ ನನಗಾಗಲ್ಲ. ನಮ್ಗೆಲ್ಲ ಗಲೀಜ್ ಕಂಡ್ರೆ ಭಾರಿ ಇಷ್ಟ, ನಾವೆಲ್ಲ ಅದ್ರಲ್ಲೇ ಹೊರಲಾಡೋದು. ಮಾಮ ಅದೇ ವೀಕ್ ಪಾಯಿಂಟ್ ಇಟ್ಕೊಂಡು ಅಮ್ಮನ ಕೈಯಲ್ಲಿ ಆ ಕೆಲಸ ಮಾಡ್ಸೋದು ನನಗಾಗಲ್ಲ. ಈ ಆಗಲ್ಲ ಅನ್ನೋದನ್ನ ಗೀತಾ ಈ ಮನೆಗೆ ಬಂದ್ಮೇಲೆ ನಿನ್ನ ಬಾಯಲ್ಲಿ ಮಿನಿಮಮ್ ಅಂದ್ರೆ ಒಂದು 700-800 ಸರಿ ಕೇಳಿದಿನಪ್ಪ. ಆಗಲ್ಲ ಅನ್ನೋದನ್ನ ಬಿಟ್ಟು ಆಗದಿರೋಂಗ ಏನ್ ಮಾಡಿದ್ದೆ ನೀನು, ಅದನ್ನ ಹೇಳು. ಕಾಲ ಮೀರ್ ಹೋಯ್ತು, ಭಾವಜಿ ಹೇಳಾಯ್ತು, ಇನ್ನು ನಿಮ್ಮ ಅಮ್ಮನ ಕೈಯಲ್ಲಿ ಹೊರಕೇನೆ. ಅವಳ ಪೇಪರಲ್ಲಿ ಹಾಕ್ಸದ್ಲು ಅಂತ ಅಮ್ಮ ಕ್ಲೀನ್ ಮಾಡೋದ್ ಬೇಕಾಗಿಲ್ಲ. ನಾನು ನನ್ನ ಫ್ರೆಂಡ್ಸ್ಗೆ ಫೋನ್ ಮಾಡ್ತೀನಿ, ಅವ್ರೊಂದಷ್ಟು ಜನ ಕರ್ಕೊಂಡ್ಬಂದು ಕ್ಲೀನ್ ಮಾಡಿಸ್ತಾರೆ. ಬೇಕಾದ್ರೆ ಅಮ್ಮ ಪೊರ್ಕೆ ಹಿಡ್ಕೊಂಡ್ ಪೋಸ್ ಕೊಡ್ಲಿ, ಅದಕ್ಕೆ ಅಂತ ಕ್ಲೀನ್ ಆಗಿರೋ ಪೊರ್ಕೆ ತಗೊಂಡ್ ಹೋಗೋಣ. ಒಂದಷ್ಟು ಫೋಟೋ ಇಡ್ಸೋಣ, ಅದನ್ನೇ ಪ್ರೆಸ್ನವ್ರು ಕಳ್ಸಿದ್ರೆ ಆಯ್ತು. ಸ್ಲಮ್ ಕ್ಲೀನ್ ಆಗ್ಬೇಕು, ಆಗುತ್ತೆ. ಆದ್ರೆ ಆ ಕೆಲ್ಸ ಬೇರೆಯವ್ರು ಮಾಡ್ತಾರೆ. ನಾನು ಅಮ್ಮ ಒಂದ್ 5 ನಿಮಿಷ ಅಲ್ಲಿ ಇದ್ ಬಂದ್ರೆ ಆಯ್ತು. ಏನಂತೀಯಮ್ಮ? ಆಯ್ತು ಮಗನೆ, ಒಟ್ನಲ್ಲಿ ಗಲೀಜು ನನ್ನ ಮೈಗೆ ಅಂಟಬಾರ್ದು ಅಷ್ಟೇ. ಅತ್ತೆಮಾ, ಮಾವ ಬನ್ನಿ ಮಾವ. ನಿಜಕ್ಕೂ ನೀವು ತುಂಬಾ ಅದೃಷ್ಟವಂತೆ ಅತ್ತೆ. ಮಾವ ನಿಮ್ಗೋಸ್ಕರ ತಾವೇ ಖುದ್ದಾಗಿ ಮೀಡಿಯಾದವ್ರಿಗೆ ಫೋನ್ ಮಾಡಿದ್ರು ಗೊತ್ತಾ? ಅತ್ತೆ, ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಗೊತ್ತಾ? ನೀವು ಮತ್ತೆ ನಮ್ಮ ಯಜಮಾನ್ರು ಕಸ ಗುಡ್ಸೋದನ್ನ ಲೈವ್ ಟೆಲಿಕಾಸ್ಟ್ ಮಾಡ್ತಾರಂತೆ. ಹೌದು ಬಾ, ಕೊಳಗೇರಿ ಕ್ಲೀನ್ ಆಗೋ ತನಕ ನೀನು ವಿಜಯ್ ಏನ್ ಕೆಲಸ ಮಾಡ್ತೀರಾ ಅನ್ನೋದನ್ನ ಇಡೀ ರಾಜ್ಯದ ಜನತೆ ನೋಡ್ತಾರೆ. ಅಪ್ಪ ಸುಮ್ನಾಗ್ಬಿಟ್ಟಿದ್ರು, ಅದ್ಕೇನೆ ಐಡಿಯಾ ಕೊಟ್ಟಿದ್ದು. ಬ್ರೇಕಿಂಗ್ ನ್ಯೂಸ್ ಅಂತ ಬೇಡದಿರೋ ವಿಷಯಕ್ಕೆಲ್ಲ ಕ್ಯಾಮ್ರಾ ಇಟ್ಕೊಂಡು ಓಡ್ ಬಂದ್ಬಿಡ್ತಾರೆ. ಹಾಗೆ ನೋಡಿದ್ರೆ ಇಂಥ ವಿಷಯನ ಖರೀದೆ ಬಂದು ಕವರ್ ಮಾಡ್ಬೇಕಾಗತ್ತ. ಯಾಕಂದ್ರೆ ಇದು ಸಾರ್ವಜನಿಕರಿಗೆ ಮುಟ್ಟೋ ವಿಷಯ, ತಟ್ಟೋ ವಿಷಯ. ಅದಕ್ಕೆ ಕಾರ್ಯಕ್ರಮ ಮುಗಿಯೋ ತನಕ ನೀವು ಕವರೇಜ್ ಮಾಡಬೇಕು ಅಂತ ಮೀಡಿಯಾದವ್ರಿಗೆ ನಾನೇ ಫೋನ್ ಮಾಡಿ ಕರೆಸಿದೆ. ಓಹೋ, ಹಾಗಾದ್ರೆ ಈ ಕೆಲಸ ಹಾಗೋಗಿ ಹೀಗೆ ಬರೋದಲ್ಲ. ಇಲ್ಲ ಇಲ್ಲ ಇಲ್ಲ, ಅಮ್ಮ ಗುಡ್ಸಿ ರಂಗೋಲೆ ಹಾಕೋವರ್ಗು ನಡೀತಾ ಹೋಗುತ್ತೆ. ಒಳ್ಳೆ ಕೆಲಸ ಮಾಡಿದೆ ಗೀತಾ. ಇಲ್ಲ, ನಾನ್ ಮೀಡಿಯಾದವ್ರಿಗೆ ಫೋನ್ ಮಾಡೋದೇ ಮರ್ತೋಗ್ತಾ ಇದ್ದೆ. ಏನೋ ಅತ್ತೆ ಮಾಡ್ತಿರೋ ದೊಡ್ಡ ಕೆಲ್ಸದಲ್ಲಿ ನನ್ನೊಂದ್ ಚಿಕ್ಕ ಅಳಿಲು ಸೇವೆ ಮಾವ. ಅದು ತುಂಬಾ ಗಲೀಜಿರೋ ಜಾಗನ ಆಯ್ಕೆ ಮಾಡ್ಕೊಂಡು ಶುದ್ಧ ಮಾಡ್ತಾರೋ ನಿಮ್ ಮನ್ಸುಗಳು ಎಷ್ಟು ಶುದ್ಧ ಅನ್ನೋದನ್ನ ಕಾಣುತ್ತೆ. ಇವ್ರುಗಳ ಮನ್ಸು ಶುದ್ಧ ಮಾವ, ಆದ್ರೆ ಸ್ಲಮ್ ಶುದ್ಧ ಇಲ್ವಲ್ಲ. ಮನೆ ಗಲೀಜಾದ್ರೆ ಯಾರೋ ಏನೋ ಎತ್ ಬಿಸಾಕ್ಬೋದು, ಅದು ಮನೆ ಕಸ, ಅಷ್ಟೇನ್ ಬೇಜಾರಾಗಲ್ಲ. ಆದ್ರೆ ಇದು ಬೀದಿ ಕೊಳಕು, ಇದನ್ ಕ್ಲೀನ್ ಮಾಡಕ್ಕೆ ವಿಶೇಷವಾದ ಮನಸ್ಥಿತಿ ಬೇಕಾಗುತ್ತೆ ಅಲ್ವಾ ಅತ್ತೆ? ಇದ್ರಿಂದ ನಿಮ್ ಮೈಯೆಲ್ಲ ಕೊಳಕಾಗ್ಬೋದು. ಇದ್ರ ವಾಸನೆ ಮಿನಿಮಮ್ 1 ವಾರ ಇರುತ್ತೆ ಅತ್ತೆ. ಇರ್ಲಿ ಬಿಡು ಅನ್ಕೊಂಡು ಈ ಸಮಾಜ ಸೇವೆಗೆ ಇಳಿಯೋದಿದ್ಯಲ್ಲ, ಅದು ದೊಡ್ಡ ವಿಷಯ, ನಿಜಕ್ಕೂ ದೊಡ್ಡ ವಿಷಯ ಅತ್ತೆ. ಹೋಗ್ಬಿಡ್ ಬಾಬಾ, ನನ್ಗೊಂದು ಮೀಟಿಂಗ್ ಇದೆ, ನಾನು ಹೊರಡಬೇಕು. ನಾನು ಲೈವ್ ಟೆಲಿಕಾಸ್ಟ್ ಅಲ್ಲಿ ನೋಡ್ತೇನೆ. ನಿನ್ನ ಸ್ಲಮ್ ಭೇಟಿ ಯಶಸ್ವಿ ಆಯ್ತು. ನರಸಿಂಹನ್, ಎಲ್ಲ ರೆಡಿನಾ? ಅತ್ತೆ, ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಕೊಳೆಗೇರಿ ಇದೆಯಲ್ಲ,
ಅದು ಅಂತಿಂತದಲ್ಲ ಅತ್ತೆ, ಇಡೀ ಊರಿನ ಗಲೀಜ್ ಅಲ್ಲೇ ಇರತ್ತೆ. ಅಪ್ಪ ಬರ್ಲಾ ಅತ್ತೆ? ಅಣ್ಣ, ಯಾವ ಸ್ಲಮ್ ಅದು? ಬಂಧುಗಳೇ, ಕೊಳೆಗೇರಿ ನಿವಾಸಿಗಳೇ, ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದ ಶ್ರೀ ಸೂರ್ಯಪ್ರಕಾಶ್ ಅವರ ಧರ್ಮ ಪತ್ನಿ ಶ್ರೀ ಭಾನುಮತಿ ಹಾಗೂ ಅವರ ಮಗನಾದ ಶ್ರೀ ವಿಜಯ್ ಅವರು ನಿಮ್ ಬೀದಿಯನ್ನು ಕ್ಲೀನ್ ಮಾಡಕ್ ಬರ್ತಾ ಇದ್ದಾರೆ. ನೋಡಿ, ಅದೋ ಬಂದ್ರು. ಅಣ್ಣ, ಏನಣ್ಣ ಇದು ಗಬ್ಬು ನಾತ? ಈ ಗಬ್ಬಿಗೆ ತಂಗಿಯಮ್ಮ ನೀನು ಸೆಂಟ್ ಹೊಡಿಬೇಕಾಗಿರೋದು. ಗಲೀಜನ್ನು ಯಾವುದೇ ಕಾರಣಕ್ಕೂ ಸಹಿಸದ ಭಾನುಮತಿ ಅವರು ಅದನ್ನ ತೊಲಗಿಸಕ್ಕೆ ಪಣ ತೊಟ್ಟು ಬಂದಿದ್ದಾರೆ. ನೋಡಿದ್ಯಾ ತಂಗಿಯಮ್ಮ, ಕೌಂಟರ್ಗಳನ್ನ ಅವಳು ಯಾವ ರೀತಿ ಮೈಕಲ್ಲಿ ಕೊಡ್ತಾ ಇದ್ದಾಳೆ ಅಂತ? ಇಲ್ಲೇ ಇರುವನ್ನ ಚಚ್ಚಿ ಈ ಕಸದಲ್ಲಿ ಅದ್ಬಿಡೋಣ ಅನ್ನಿಸ್ತಾ ಇದೆ. ತುಂಬಾ ಒಳ್ಳೆ ಆಲೋಚನೆ. ಆದ್ರೆ ಸಂದರ್ಭ ತುಂಬಾ ಕೆಟ್ಟದಾಗಿದೆ. ಕ್ಲೀನ್ ಮಾಡೋ ಪೊಸಿಷನ್ ಅಲ್ಲಿ ನೀವಿದ್ದೀರಾ, ಮಾಡಿಸೋ ಪೊಸಿಷನ್ ಅಲ್ಲಿ ಅವಳಿದ್ದಾಳೆ. ದಟ್ಸ್ ಆಲ್. ಈಗ ಸ್ಲಮ್ ನ ಕ್ಲೀನ್ ಮಾಡೋದಕ್ಕೆ ಸ್ಲಮ್ ನಿವಾಸಿಗಳು ಅದಕ್ಕೆ ಬೇಕಾದ ಪರಿಕರಗಳನ್ನು ಕೊಡ್ತಾ ಇದ್ದಾರೆ. ಅಮ್ಮ ಕೊಡಿ, ತಗೊಳ್ಳಿ ಅತ್ತೆ, ತಗೊಳ್ಳಿ ಅತ್ತೆ. ಜನ ಅಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಕ್ಯಾಮ್ರಾಗಳು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ತಗೊಳ್ಳಿ ಅತ್ತೆ. ಅಮ್ಮ ನೀವೊಂದ್ ಕೊಡಿ ಅವ್ರಿಗೆ. ತಗೊಳ್ಳಿ ಯಜಮಾನ್ರೆ. ಒಳ್ಳೆ ಕರೆ, ಒಳ್ಳೆ ಕರೆ, ಒಳ್ಳೆ. ಅಮ್ಮ, ನಗು ಕಾಣೋದು ಇಲ್ಲಿ ಮುಖದ ಮುಂದೆ, ಹಿಂದೆ ಅಲ್ಲ. ಅಲ್ಲೋಗಿ ಅಲ್ಲೋಗಿ ತಗೋ ತಂಗಿ ಅಮ್ಮ. ನೋಡು, ಲೈವ್ ಹೋಗ್ತಾ ಇದೆ. ಕಷ್ಟ ಆದ್ರೂ ಮುಖದಲ್ಲಿ ಒಂಚೂರು ನಗು ತಂದ್ಕೋ. ನಿನ್ನ ಗಂಡ ಎಲ್ಲೋ ಕೂತಿದ್ದಾನೆ, ಲೈವ್ ಪ್ರೋಗ್ರಾಮ್ ನೋಡ್ತಿರ್ಲಬಹುದು. ತಗೋ ತಂಗಿ. ಯುದ್ಧ ಮಾಡ್ಬೇಕಾದ್ರೆ ಶತ್ರುನ ಎದುರ್ಸಕ್ಕೆ ಕೈಯಲ್ಲಿ ಕತ್ತಿ ಕತಾರಿ ಇರ್ಲೇಬೇಕು. ಕಸ ಅನ್ನೋದು ಶತ್ರುನೇ, ಗಲೀಜ್ ಅನ್ನೋದು ನಮ್ಮ ಆರೋಗ್ಯದ ಮೇಲೆ ದಾಳಿ ಮಾಡೋ ಅಂತಕನೇ. ಅದಕ್ಕೆ ಗಲೀಜನ್ನು ಒದ್ದೊಡಿಸಲು ತಾಯಿ ಮಗನ ಕೈಗೆ ಬಂದಿರೋ ಆಯುಧ ಪೊರಕೆ. ಕತ್ತಿ ಅಷ್ಟೇ ಶ್ರೇಷ್ಠ. ಕಣ್ಣಿಗೆ ಒದ್ಕೊಂಡು ಕೆಲಸ ಶುರು ಮಾಡ್ಬೋದು ಅತ್ತೆ. ಮೇಡಮ್, ನಿಮ್ಮ ಈ ಸಮಾಜ ಸೇವೆಯ ಹಿಂದಿನ ಸ್ಫೂರ್ತಿ ಏನು? ನಮ್ಮ ಮನೆ ಕೆಲ್ಸದಾಕೆ ಕಣ್ಮಣಿ. ಆಕೆ ನಿತ್ಯ ಕಸ ಗುಡ್ಸಿ ಗಲೀಜ್ನ ತೆಗೆದ್ ನೋಡಿ ನೋಡಿ ತಾನು ಈ ಸಮಾಜದ ಕಸ ತೆಗಿಬೇಕು ಅಂತ ನಿರ್ಧಾರ ಮಾಡಿ ಬಂದಿರೋ ಮಹಾತಾಯಿ ಹಾಗೂ ಮಗನಿಗೆ, ಮಹಾತಾಯಿ ಹಾಗೂ ಮಗನಿಗೆ ಇವತ್ತು ಈ ಬೀದಿ ಕ್ಲೀನ್ ಆಗದೆ ಯಾರು ಮನೆಗೆ ಹೋಗೋದಿಲ್ಲ. ಈಗ ಈ ಕಾರ್ಯಕ್ರಮ ಶುರು ಕಸ ಗುಡ್ಸೋದಿಂದಲೇ. ಅತ್ತೆ, ಶುರು ಮಾಡೋಣವಾ? ಏನು ಮಾಡಕ್ಕಾಗಲ್ಲ ತಂಗಿ, ಶುರು ಮಾಡ್ಲೇಬೇಕು. ಮಾಡು. ಅಮ್ಮ, ಆ ಬಾಣ್ಲಿ ಕೊಡಿ ಅವ್ರ ಕೈಲಿ. ನೀವು ಕೊಡಿ. ತಗೊಳ್ಳಿ ಯಜಮಾನ್ರೆ, ಕಸ ಗುಡ್ಸದ್ಮೇಲೆ ಅದನ್ನ ತುಂಬೋಗ್ಬೇಕಾಗತ್ತೆ. ತಗೊಳ್ಳಿ ಅತ್ತೆ, ನೀವು ತಗೊಳ್ಳಿ. ಬನ್ನಿ ಅತ್ತೆ,
ಕೆಲ್ಸ ಶುರು ಮಾಡೋಣ. ಯಜಮಾನ್ರೆ ಬನ್ನಿ. ಗಿರಿ ನಮ್ ಬಾಸ್ ಹೋಗಿ ಕೈಯಲ್ಲಿ ಪೊರಕೆ ಹಿಡಿಯೋ ಪರಿಸ್ಥಿತಿ ಬಂತಲ್ಲೋ. ಲೋ ಸುಮ್ನೆ ಇರೋ. ವಿಜಯ್ ಅವ್ರ ಅಮ್ಮನ ಕೆಲಸ ಮಾಡ್ತಿರ್ಬೇಕಾದಾಗ ಪಾಪ ವಿಜಯ್ ಏನೋ ಮಾಡಕ್ ಸಾಧ್ಯ? ಮಗ 100% ಇದು ಆ ಗೀತಾ ಮಾಡಿಸ್ತಾ ಇರೋ ಕೆಲಸ. ಅವಳನ್ನ ಸುಮ್ನೆ ಬಿಡಬಾರ್ದು ಅಂತ ನಂಗೆ ಅನಿಸ್ತಾ ಇದೆ. ಅಂದ್ಮೇಲೆ ನಾವು ವಿಜಿಗೆ ಏನಾದ್ರು ಹೆಲ್ಪ್ ಮಾಡ್ಲೇಬೇಕಣ. ಏನ್ ಮಾಡ್ತೀಯಾ ನೀನ್ ವಿಜಯ್ ಹತ್ರ ಹೋಗಿ ಅವ್ನ ಕೈಲಿರೋ ಪೊರಕೆ ಇಸ್ಕೊಂಡು ನಾನ್ ಕಸ ಗುಡಿಸ್ತೀನಿ ಅಂತ ಹೇಳಿ ಕಸ ಗುಡಿಸ್ತೀಯಾ? ನಾನ್ ಹೇಳ್ತಾ ಇರೋದು ಅದಲ್ವಾ, ಆ ಗೀತಾಗ್ ಏನಾದ್ರು ಒಂದ್ ಗತಿ ಕಾಣಿಸಿ ವಿಜಯ್ ಹತ್ರ ಬೇಷ್ ಅನ್ಸ್ಕೋಬೇಕು. ಬೇಡ ಗುರು, ಗೀತಾ ಸಾಮಾನ್ಯದವಳಲ್ಲ. ಮಂತ್ರಿ ಮನೆಯವ್ರನ್ನೇ ಆಟ ಆಡಿಸ್ತಾ ಇದ್ದಾಳೆ ಅಂದ್ಮೇಲೆ ನಮ್ಮನ್ನೆಲ್ಲ ಸುಮ್ನೆ ಬಿಡ್ತಾಳ? ಹಾಗಂತ ನಮ್ ವಿಜಯ್ ಕೈಲಿ ಪೊರಕೆ ಹಿಡ್ಕೋಬೇಕಾ? ತಗೊಂಡಿದ್ದಾನೆ ಅಂದ್ಮೇಲೆ ಗೀತಾದು ಅಪ್ಪರ್ ಹ್ಯಾಂಡ್ ಅಂದಂಗೆ. ವಿಜಯ್ ಸೋತ, ಚರಂಡಿಲ್ ಬಿದ್ದ. ಇದು ನಮ್ಗಾಗ್ತಾರ ಅವಮಾನ ಕಣೋ. ಗೀತಾನ್ ಹೀಗೆ ಬಿಟ್ರೆ ಬೆಜ್ಜಾನ್ ಮೆರಿತಾಳೆ. ನನ್ಗೇನಾದ್ರೂ ಹಿಂಗಾಗಿದ್ದಿದ್ರೆ ಏನ್ ಮಾಡ್ತಿದ್ದೆಪ್ಪ? ಯಾರಿಗಾದ್ರೂ ಸುಪಾರಿ ಕೊಟ್ಟು ಅವಳನ್ನ ಕಿಡ್ನಾಪ್ ಮಾಡಿಸಿ ಇನ್ನು ಜನ್ಮದಲ್ಲಿ ಈ ತರ ನಿರ್ಧಾರಗಳನ್ನ ತಗೊಂಬಾರ್ದು. ಹಂಗ ಕಾಟ ಕೊಡ್ತಿದ್ದೆ ಅವಳಿಗೆ. ಈ ಕೊಬ್ಬು ತೋರ್ಸ್ತಾರಲ್ಲ ಅವ್ರನ್ನ ಯಾವತ್ತೂ ಸುಮ್ನೆ ಬಿಡ್ಬಾರ್ದು ಕಣ್ರೋ. ಗೀತಾನು ಹಾಗೆ ಅನ್ಕೊಂಡು ವಿಜಯ್ಗೆ ಒಂದು ಪಾಠ ಕಳಿಸ್ಬೇಕು ಅಂತ ಈ ತರ ಎಲ್ಲ ಮಾಡ್ತಿದ್ರೆ? ಆ ರೀತಿ ಯೋಚನೆ ಮಾಡಿದ್ರೆ ನಮ್ಮ ಮ್ಯೂಸಿಕ್ ಕೊಪ್ಪು ತೋರಿಸ್ತಾ ಇದ್ದಿ ಸತ್ಯ ಬಿಡು. ಅಯ್ಯೋ, ದುಡ್ಡಿರೋರ್ಗ ಅವೆಲ್ಲ ಕಾಮನ್. ನಮ್ಮಂತ ದುಡ್ಡಿಲ್ದೇವ್ರಾದ್ರೆ ಜಿ ಹುಜೂರ್ ಅನ್ಕೊಂಡಿರ್ಬೇಕು. ಆ ಬುದ್ಧಿ ಗೀತಾಗೂ ಬರ್ಬೇಕು. ಆ ಗೀತಾ ಯಾವಾಗ್ಲೂ ಮಾತಿಗೆ ಮುಂಚೆ ಸ್ವಾಭಿಮಾನ ಇದೆ ಸ್ವಾಭಿಮಾನ ಇದೆ ಅಂತ ಹೇಳ್ತಾ ಇರ್ತಾಳಲ್ಲ. ಹಾಗಾದ್ರೆ ದುಡ್ಡಿಗಿನ ಸ್ವಾಭಿಮಾನ ದೊಡ್ಡದಾ? ಇಲ್ಲ ಕಣ, ದುಡ್ಡಿನ ಮುಂದೆ ಸ್ವಾಭಿಮಾನ ಸೋಲ್ಲೇಬೇಕು. ಅದಕ್ಕೆ ನಾವು ವಿಜಿಗೆ ಏನಾದ್ರೂ ಸಹಾಯ ಮಾಡ್ಲೇಬೇಕಣ. ಅಷ್ಟ್ರಲ್ಲಿ ಗೀತಾ ಅವ್ರ ಕೊಬ್ಬನ್ನೆಲ್ಲ ಕರಗಿಸ್ಬಿಟ್ಟಿರ್ತಾಳೆ ಅನ್ಸುತ್ತೆ. ಆ ಗೀತಾ 100% ಅವ್ರು ಮಾಡ್ತಾರೋ ಕೆಲ್ಸ ಎಲ್ಲ ನೋಡಿ ಹೆಮ್ಮೆಯಿಂದ ನಗ್ತಾ ಇರ್ತಾಳೆ. ಅತ್ತೆ ಬನ್ನಿ, ಎಲ್ಲ ನಡೀರಿ ನಡೀರಿ, ಶುರು ಮಾಡಿ, ಇಲ್ಲಿಂದ ಶುರು ಮಾಡಿ, ಶುರು ಮಾಡಿ. ಬನ್ನಿ ಅತ್ತೆ, ಬನ್ನಿ ಬನ್ನಿ. ಯಜಮಾನ್ರೆ ಬನ್ನಿ ಬನ್ನಿ. ಅತ್ತೆ ನೋಡಿ, ಇಲ್ಲಿಂದ ಏಕ ಕಸ ಇದೆ, ಇಲ್ಲಿಂದ ಶುರು ಮಾಡೋಣ. ಹಾ ಶುರು ಮಾಡಿ ಅತ್ತೆ, ಶುರು ಮಾಡಿ. ಯಜಮಾನ್ರೆ ಇಲ್ಲಿಂದ ಶುರು ಮಾಡಿ. ಎಲ್ಲಾ ಜನರು ಶುದ್ಧ ಆಗಿರ್ಬೇಕು ಅನ್ನೋ ಏಕೈಕ ಉದ್ದೇಶ ಹೊತ್ತ ಮಹಿಳಾ ಮಣಿ ಭಾನುಮತಿ ಅವ್ರಿಗೆ ನನ್ ಗಂಡಂಗೆ ಜೈ, ನನ್ ಗಂಡಂಗೆ. ಸಾಕು ಸಾಕು ಸಾಕು, ಎಷ್ಟು ಹೊಗಳ್ತೀರಾ, ಸಾಕು. ನೋಡಿ, ನನ್ನ ತಂಗಿಯಮ್ಮನ ಜೊತೆ ನೀವು ಸ್ವಲ್ಪ ಕೆಲಸ ಕೈ ಹಾಕಿದ್ರೆ ಕೆಲಸ ಬೇಗ ಮುಗಿಯುತ್ತೆ. ಅಯ್ಯಯ್ಯೋ ತಾರಣ ಅಂಕಲ್, ನೀವು ತುಂಬಾ ತಪ್ಪು ಮಾತಾಡ್ತಿದ್ದೀರಾ. ಯಾಕಮ್ಮ? ನಾವ್ ಇಬ್ರೇ ಕೆಲಸ ಮಾಡ್ಬೇಕಂತ ಭಾನುಮತಿ ಅಮ್ಮ ನನ್ ಗಂಡ ಬಂದಿರ್ಬೇಕಾರೆ ನೀವ್ ಯಾಕೆ ಅಂಕಲ್ ಮಧ್ಯದಲ್ಲಿ ಮೂಗ್ ತೋರಿಸ್ತೀರಾ? ಪಾಪ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಅಂಕಲ್. ನಿಮ್ಗೆ ಇಷ್ಟ ಆದ್ರೆ ನಿಮ್ಗೂ ಒಂದ್ ಪರ್ಕೆ ಕೊಡ್ತೀನಿ ತಾರಣ ಅಂಕಲ್, ನೀವು ಗುಡ್ಸಿ. ಬೇಡಮ್ಮ, ಮತ್ತೊಬ್ಬನ ಪುಣ್ಯ ಕಿತ್ಕೋಬಾರ್ದು, ಮಾ ಪಾಪ ಅದು. ಬೇಕಾದ್ರೆ ನಿಮ್ ಜೊತೆ ಕಮೆಂಟ್ರಿ ಮಾಡ್ತೇನೆ. ಮಾ ತಾಯಿ ಮತ್ತು ವಿಜಯ್ ಕುಮಾರನಿಗೆ ಜೈ. ತಂಗಿಯಮ್ಮ ತುಂಬಾ ಚೆನ್ನಾಗಿ ಗುಡಿಸ್ತಾ ಇದೆಯಾ? ಈ ತರನೂ ಗುಡಿಸಬಹುದು ಅಂತ ಸಮಾಜಕ್ಕೊಂದು ಹೊಸ ಗುಡಿಸೋ ರೀತಿನ ನೀನು ಇವತ್ತು ಇಂಟ್ರೊಡ್ಯೂಸ್ ಏನ್ ಮಾಡ್ತಿದ್ಯಾ, ತುಂಬಾ ಚೆನ್ನಾಗಿದೆ. ಕೀಪ್ ಇಟ್ ಅಪ್, ತುಂಬಾ ಅದ್ಭುತವಾಗಿ ಗುಡಿಸ್ತಾ ಇದೆಯಾ. ತಾರಣ್ಣ ಅಂಕಲ್, ಒಂದ್ ನಿಮಿಷ, ನೀವು ಯಾಕೆ 24 ಗಂಟೆ ಈ ಪಿಸ್ತೂಲ್ ಹಿಡ್ಕೊಂಡು ಓಡಾಡ್ತೀರಾ? ಹಲೋ, ಇಲ್ಲಿಗೆ ಫೋಕಸ್ ಮಾಡಿ. ತಾರಣ್ಣ ಅಂಕಲ್ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ. ಥ್ಯಾಂಕ್ ಯು. ಆದ್ರೆ ಬರೀ ತಂಗಿಯಮ್ಮ ಅಂತ ಅನ್ಬೇಡಿ, ನಿಮ್ ಬಾವಾಜಿ ರೆಫರೆನ್ಸ್ ತನ್ನಿ. ಹೌದಲ್ಲ,
ಮಂತ್ರಿ ಸೂರ್ಯಪ್ರಕಾಶ್ ಅವರ ಶ್ರೀಮತಿಯಾಗಿ ಬಂದು ಅಂತ ಭವ್ಯ ಬಂಗಲೆಯ ಏನೋ ಸೊಸೆಯಾಗಿ ನಿಂದು ಈ ಬೀದಿ ಬೀದಿ ಗುಡಿಸಿ ಗುಂಡಾಂತರ ಮಾಡುವ ಗುಡಿಸಿ ಚೊಕ್ಕಟವಾಗಿಡುವಂತ ಕೆಲಸ ಏನಿದೆ ಇದು ಅಂತಿಂತ ಕೆಲಸವಲ್ಲ ಬಂಧುಗಳೇ. ಯಜಮಾನ್ರೆ ತುಸ್ತಾಗಿದ್ರೆ ಹೇಳಿ, ಕುಡಿಯೋದಕ್ಕೆ ನೀರ್ ಕೊಡ್ತೀನಿ. ಬೇಕಾಗಿಲ್ಲ. ಓಕೆ ಓಕೆ. ಅತ್ತೇಮ್ಮ ನಿಮಗ್ ಬೇಕಾ? ಆಡ್ಕೊಳಕ್ ಬಂದೇನೆ. ಅಯ್ಯಯ್ಯೋ ಇಲ್ಲ ಅತ್ತೆ, ಇದೆಲ್ಲ ಯಾಕೆ ಅನ್ಭವಿಸ್ತಿದ್ರ ಅಂತ ಹೇಳೋಗಕ್ ಬಂದೆ. ಕಣ್ಮಣಿ ಮೇಲೆ ಕಸ ಸುರಿದು ಈಗ ಇದನ್ನ ಉಚ್ಕೋ ಅಂತ ಹಿನಾಯವಾಗಿ ಹೇಳಿದ್ರಲ್ಲ, ಅದಕ್ಕೆ ಈ ಉತ್ತರ. ಈ ಉತ್ತರಕ್ಕೆ ಇನ್ನೊಂದು ಉತ್ತರ ಸಿಗುತ್ತೆ, ಮರಿಬೇಡ. ಅತ್ತೆಮ್ಮ ನೀವು ನಿಮ್ ಮಗನ್ ಮಾತ್ ಕೇಳಿ ಮನ್ಸಲ್ಲಿ ಆಸೆ ಇಡ್ಕೋಬೇಡಿ. ಯಾಕಂದ್ರೆ ಅವನ್ ಹೇಳಿದ್ ಯಾವ್ದು ಇಲ್ಲಿ ತನಕ ಆಗಿಲ್ಲ. ಯಥಾ ತಾಯಿ ತಥಾ ಮಗ. ಬೀದಿ ಗುಡಿಸ್ತಿರುವ ಅತ್ತೆಗೆ ಸೊಸೆಯಿಂದ ಟಿಪ್ಸ್. ಅತ್ತೆ ಸೊಸೆ ಹೇಗಿರ್ಬೇಕು ಅಂತ ಸಮಾಜಕ್ಕೊಂದು ಈ ಮೂಲಕ ಸಂದೇಶವನ್ನು ಕೊಡ್ತಿದ್ದಾರೆ. ಇದನ್ನೆಲ್ಲ ನಾವು ಪಾಲಿಸಬೇಕಾಗಿರುವಂತಹದ್ದು ನಮ್ಮ ಧರ್ಮ. ಅಣ್ಣ, ಜನರು ಮಧ್ಯೆ ನನಗೆ ರಿಯಾಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಕೊಂಕು ಮಾತಾಡ್ತಿದ್ಯೇನೆ. ಕೊಂಕು ನಾನ್ ಮಾತಾಡ್ತಿಲ್ಲ ಅತ್ತೆಮ್ಮ, ಅದು ನಿಮ್ ಅಣ್ಣ ಮಾತಾಡ್ತಿರೋದು. ನಾನೇದ್ರು ಕೊಂಕುನ ತಿದ್ದು ಮಾತಾಡ್ತೀನಿ, ತಿತ್ತೀನಿ. ಅತ್ತೆಮ್ಮ ಕೆಲ್ಸನ ಮುಂದುವರ್ಸಿ ಅತ್ತೆಮ್ಮ. ಯಜಮಾನ್ರೆ ನೀವು ಕೆಲ್ಸನ ಮುಂದುವರ್ಸಿ. ಕಮಲಕ್ಕ ಏನ್ ನೋಡ್ತಾ ನಿಂತಿದ್ಯಾ? ಗುಡ್ಸು ಲೈವ್ ಹೋಗ್ತಾ ಇದೆ, ಮೂಗು ಮುಳುಗಾಗಿದೆ, ಇನ್ನು ಮುಂಡಾಸ್ತಿ ಚಿಂತೆ. ಗುಡ್ಸ ಬೆವರ್ತಿದ್ಯಾ? ಮುಖದಲ್ಲಿ ಬೆವರು ಸುರಿತಾ ಇದ್ರು ಬಡವರ ಬೀದಿಗೆ ತನ್ನ ಬೆವರನ್ನ ಚೆಲ್ಲಿ ಕ್ಲೀನ್ ಮಾಡ್ತಿರುವಂತಹ ಮಂತ್ರಿಯವರ ಶ್ರೀಮತಿಯವರನ್ನ ಕೆಲಸವನ್ನ ನೋಡ್ತಾ ಇದ್ರೆ ಊರಲ್ಲಿರೋ ಅಷ್ಟು ಸ್ಲಮ್ ಅವರೆಲ್ಲ ಬಂದು ನಮ್ಮ ಬೀದಿ ಗುಡಿಸಿ ಅಂತ ಕೇಳೋ ಹಾಗಿದೆ. ಮೊದ್ಲು ಮೈಕ್ ಆಫ್ ಮಾಡು, ಇಲ್ಲ ಅಂದ್ರೆ ಅಟ್ಟಾಡಿಸ್ಕೊಂಡು ಹೊಡಿತೀನಿ. ಏನು ಇವ್ರಿಗೆಲ್ಲ ಎಪಿಸೋಡ್ ಮಾಡ್ಕೊಡ್ಬೇಕು ಅಂತಿದ್ಯಾ? ಯಾಕೆ ತಂಗಿವ ಸ್ಮೆಲ್ ಹೊಡಿತಿದೆಯಲ್ಲ, ಡಿಯೋಡ್ರೆಂಟ್ ತರಲ್ಲ? ಅಣ್ಣ ಬಾಯಿ ಮುಚ್ಕೊಂಡು ನಿನ್ ಕಾಮೆಂಟ್ರಿ ನಿಲ್ಸು. ಏನ್ ಇಡೀ ಊರಿನ ಸ್ಲಮ್ ಅವರೆಲ್ಲ ಬಂದ್ಬಿಟ್ಟು ನನ್ನ ನಾವು ಸ್ಲಮ್ ಗುಡ್ಸು ಅಂತ ಕೇಳ್ಬೇಕಾ? ಏನ್ ತಂಗಿವ, ನನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ. ನಾನು ನಿನ್ನ ಬಿಲ್ಡಪ್ಗೋಸ್ಕರ ಹೇಳ್ತಾ ಇದ್ದೀನಿ ತಂಗಿವ. ನನ್ನ ಬಿಲ್ಡಪ್ ಆಗಿರ್ಲಿ, ಮೊದ್ಲು ಆ ಗೀತಾ ಇಲ್ಲೇ ಮುಕ್ಕರ್ಸ್ಬಿಡೋ ಹಾಗೇನಾದ್ರೂ ಮಾಡು, ನನಗದು ಸಮಾಧಾನ ಕೊಡುತ್ತೆ. ಈಗ್ಲೇ ಆ ಕೆಲಸ ಮಾಡ್ತೀನಮ್ಮ. ಅಮ್ಮ ಈಗ ಕೆಲಸ ಮಾಡಿ ಮುಗಿಸ್ತೀನಮ್ಮ. ಏನ್ ಹೇಳ್ತಿದ್ಯಾ? ನೋಡ್ತಾ ಇರ್ಮಮ್ಮ, ಆ ಗೀತನ್ ಮಾತಾಡ್ಸ್ತಾ ಅವಳ ಗಮನನ ಬೇರೆ ಕಡೆ ತಿರುಗ್ಸೋ. ಮಿಕ್ಕಿದ್ದೆಲ್ಲ ನಾನ್ ಮಾಡ್ತೀನಿ. ಹಿಡ್ಕೋ ಇದು. ಅಣ್ಣ ಅವ್ನು ನೋಡ್ ತಂಗಿ ಬಿದ್ದ ನನ್ ಕೈಲಿ ಕೊಟ್ಗೆ ಯಾಲ್ ನಾನ್ ಬೇಡವನು. ತಂಗಿವ ಹಿಡ್ಕೊ, ಬೇಗ ಆಗುತ್ತೆ ಕೆಲಸ. ಅಲ್ಲ ಬೇಡ ಅಂದ್ರೆ ಬೇಡ. ಹಲೋ ಪುಟಿ ಇಲ್ವಾ? ಅಲ್ಲ ನೀವು ಇಬ್ಬರೇ ಮಾತಾಡಿದ್ರೆ ಇಲ್ಲೇ ನಂಗೆ ಬಂದ್ರಿ, ಸ್ಟುಡಿಯೋದಲ್ಲೇ ಮಾತಾಡ್ಬೋದಿತ್ತಲ್ಲ. ಸಂತೋಷ್, ಕ್ಯಾಮ್ರಾಮ್ಯಾನ್ ಸಂತೋಷ್ ಜೊತೆ ಪೂವಮ್ಮ ಬಾಮ. ನಿಮ್ ಮತ್ತೆ ಅವರು ಆ ರೀತಿ ಕೊಳಗೇರಿಯನ್ನ ಕ್ಲೀನ್ ಮಾಡ್ತಾ ಇದಾರೆ. ನಮ್ಮ ಅತ್ತೆ ಮಾತ್ರ ಅಲ್ಲ, ನನ್ ಗಂಡ ಕೂಡ ಮಾಡ್ತಾ ಇದಾರೆ. ರೈಟ್ ಮೇಡಮ್, ನಿಮ್ ಮನೆಯವರಾಗಿ ನೀವ್ ಯಾಕೆ ಭಾಗವಹಿಸ್ತಾ ಇಲ್ಲ? ಅಯ್ಯೋ ಆ ತರ ಎಲ್ಲ ಏನಿಲ್ಲ, ನನ್ಗೂ ಇದ್ರಲ್ಲಿ ತುಂಬಾ ಆಸಕ್ತಿ ಇತ್ತು. ಹಾಗಾದ್ರೆ ನಿಮ್ಗೂ ಒಂದು ಪೊರಕೆ ತಂದು ಕೊಡೋದಾ ಗೀತಮ್ಮ? ನನಗೂ ಇಷ್ಟ ಇದೆ ತಾರಣ ಅಂಕಲ್, ಆದ್ರೆ ನಮ್ಮ ಅತ್ತೆ ಅಮ್ಮ ಇದು ನಾನು ಮತ್ತೆ ನನ್ ಮಗ ಮಾಡ್ತಿರೋ ತಪಸ್ಸು, ಇದಕ್ ಯಾರ್ ಸಪೋರ್ಟು ಬೇಕಾಗಿಲ್ಲ ಅಂದ್ರು. ಇಲ್ಲ ಅಂದಿದ್ರೆ ನಮ್ ತಾರಣ ಅಂಕಲ್ ಸುಮ್ನೆ ಇರ್ತಿದ್ರ? ಅವ್ರ ಕೈಲೂ ಪೊರಕೆ ಇರ್ತಿತ್ತು ಅಲ್ವಾ ತಾರಣ ಅಂಕಲ್?
ಓಕೆ, ನಾನು ಆಮೇಲೆ ಬರ್ತೀನಿ. ಅಯ್ಯೋ ಯಜಮಾನ್ರೆ, ನೀವೇ ಬಿದ್ಬಿಟ್ರಾ? ಅಲ್ಲ ಬಿದ್ದಿದ್ದಲ್ಲ ಜಸ್ಟ್ ಮಿನಿಟ್. ಮಹಾಜನಗಳೇ, ನಮ್ಮ ಮಾನ್ಯ ಮಂತ್ರಿಗಳವರ ಮಗನಾದ ಶ್ರೀಯುತ ವಿಜಯ್ ಕುಮಾರ್ ಅವರು ಮೊದಲನೇ ಹಂತದ ಕೆಲಸ ಗುಡಿಸೋ ಕೆಲಸವನ್ನೆಲ್ಲ ಕಂಪ್ಲೀಟ್ ಮಾಡಿ ಈಗ ಎರಡನೇ ಹಂತವಾಗಿ ಇವರು ಕೊಚ್ಚೆ ಕ್ಲೀನ್ ಮಾಡೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ತಟ್ಟಿ ಚಪ್ಪಾಳೆ.